ಕರ್ಣ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಅರ್ಜುನ್ ಹೇಳ್ತಾನೆ, ನನಗಂತೂ ನಿಧಿ ತುಂಬ ಇಷ್ಟ ಆಗಿದ್ದಾರೆ ಅಂತ. ಆಗ ರಮೇಶ್ ಹೇಳ್ತಾರೆ, ಸರಿ ಅರ್ಜುನ್, ನೀವು ಹೋಟೆಲಲ್ಲಿ ಇರೋದೆಲ್ಲ ಬೇಡ, ಅಜ್ಜಿ ಮತ್ತು ನೀವು ಈ ಮನೆಯಲ್ಲೇ ಇರಿ, ನಿತ್ಯವರು ಈ ಮನೆಯಲ್ಲೇ ಇರ್ತಾಳೆ, ನೀವಿಬ್ಬರು ಒಟ್ಟಿಗೆ ಇದ್ದರೆ ಹೇಗಾರು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಎಲ್ಲ ಒಪ್ಕೊಳ್ತಾರೆ. ಆವಾಗ ನಿಧಿ ಕರ್ಣ ಮಾತಾಡ್ತಾರೆ. ನಿಧಿ ಹೇಳ್ತಾಳೆ, ಏನು ಕರ್ಣ ಸರ್, ನಾನು ನೋಡಿದರೆ ಅವನನ್ನು ಇಷ್ಟ ಇಲ್ಲ ಅಂತ ಹೇಳ್ತಾನೆ ಅಂತ ಏನೇನೋ ಮಾಡಿದೆ, ಅವನು ನೋಡಿದರೆ ನಂಗೆ ಇಷ್ಟ ಇದೆ ಅಂತ ಹೇಳಿಬಿಟ್ಟಲ್ಲ ಸರ್, ಏನು ಮಾಡೋದು. ನೋಡಿ ನಿಧಿ, ಬರೀ ಮಾತುಕತೆ ಆಗಿರೋದು ಅಷ್ಟೇ ತಾನೇ, ಮದುವೆ ನಡೆದಿಲ್ಲಲ್ಲ, ಮುಂದೆ ನೋಡೋಣ ಅಂತ ಹೇಳ್ತಾರೆ. ಈ ಕಡೆ ಮಾರನೇ ದಿನ ಮಾಲತಿ ಅಡುಗೆ ಮನೆಗೆ ತಿಂಡಿ ಮಾಡೋಕ್ಕೆ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಕರ್ಣ ಬಂದು, ಅಮ್ಮ ನೀವಿವತ್ತು ರೆಸ್ಟ್ ಮಾಡಿ, ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅರ್ಜುನ್ ಅಜ್ಜಿ ಬಂದು, ಏನು ಕರ್ಣ ಅಡುಗೆ ಮಾಡ್ತಾನೆ ಅಂದಾಗ, ಹ್ಞೂ, ಕರ್ಣ ಬರೀ ಡಾಕ್ಟರ್ ಅಲ್ಲ, ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಎಲ್ಲ ತಿಳ್ಕೊಂಡು ನಮ್ಮ ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಸಹ ಮಾಡ್ತಾನೆ, ಅವನ ಅಡುಗೆ ತಿನ್ನಬೇಕು, ಆಹಾ ಅಷ್ಟು ಚೆನ್ನಾಗಿರುತ್ತೆ ಅಂತ ಕರ್ಣನ ಅಜ್ಜಿ ಹೇಳ್ತಾರೆ. ಅರ್ಜುನ್ ಅಜ್ಜಿ ಸಹ, ಹೌದಾ ಕರ್ಣ ಸೇಮ್ ನಮ್ಮ ಅರ್ಜುನ್ ಥರ, ಅರ್ಜುನು ಅಷ್ಟೇ, ಅವನು ಅಷ್ಟೇ ಚೆನ್ನಾಗಿ ಅಡುಗೆ ಮಾಡ್ತಾನೆ, ಅವನಿಗೂ ಯಾವುದು ಬರಲ್ಲ ಅಂತ ಏನಿಲ್ಲ ಅಂತ ಈ ಕಡೆ ಅರ್ಜುನ್ ಅಜ್ಜಿನೂ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕರ್ಣ ಇದ್ದನು, ಹೌದಾ ಸರಿ, ಹಾಗಾದರೆ ಇವತ್ತು ಅರ್ಜುನೇ ಎಲ್ಲರಿಗೂ ತಿಂಡಿ ಮಾಡಲಿ ಅಂತ ಹೇಳ್ತಾರೆ. ಈ ಕಡೆ ಅರ್ಜುನ್ ಬಂದ ತಕ್ಷಣ, ಸರಿ ಆಯಿತು, ಅದಕ್ಕೇನಂತೆ, ಇವತ್ತು ನನ್ನ ಕೈ ರುಚಿ ನೀವೆಲ್ಲ ನೋಡಿ ಅಂತ ಹೇಳ್ತಾರೆ. ಆಯಿತು ಅಂತ ಅರ್ಜುನ್ ಅಡುಗೆ ಮನೆಗೆ ಬಂದು ತಿಂಡಿ ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಗ್ಯಾಸೇ ಇರಲ್ಲ. ಅಯ್ಯೋ ಗ್ಯಾಸೇ ಖಾಲಿ ಆಯ್ತಲ್ಲ, ಏನು ಮಾಡೋದು ಅಂತ ಹೇಳ್ತಿರ್ತಾನೆ ಕರ್ಣ. ಅಷ್ಟೊತ್ತಿಗೆ ಅರ್ಜುನ್ ಇದ್ದನು, ಯಾಕೆ ಟೆನ್ಷನ್ ಮಾಡ್ತೀರಾ, ನಿಧಿ ಹೋಗಿ ಇಸ್ತ್ರಿ ಪೆಟ್ಟಿಗೆ ತನ್ನಿ ಅಂತ ಹೇಳ್ತಾರೆ. ಇಸ್ತ್ರಿ ಪೆಟ್ಟಿಗೆನಾ, ಇಸ್ತ್ರಿ ಏನಕ್ಕೆ ಅಂತ ಕೇಳ್ತಾರೆ. ಅಯ್ಯೋ ತನ್ನಿ ಅಂತ ಹೇಳ್ತಾರೆ. ಐರನ್ ಬಾಕ್ಸ್ ತನ್ನಿ ಅಂತ ಕೇಳ್ತಾರೆ. ಸರಿ ಆಯಿತು ಅಂತ ನಿಧಿ ಹೋಗಿ ಐರನ್ ಬಾಕ್ಸ್ ತರ್ತಾಳೆ. ತಂದ ತಕ್ಷಣ ಈ ಕಡೆ ಏನು ಮಾಡ್ಬೋದು, ಐರನ್ ಬಾಕ್ಸಲ್ಲಿ ಏನಾದ್ರು ತಿಂಡಿ ಮಾಡೋಕ್ಕಾಗುತ್ತಾ ಅಂತ ನಿಧಿ ಯೋಚನೆ ಮಾಡ್ತಾ ಇರ್ತಾಳೆ. ನೋಡಿದರೆ ಅರ್ಜುನ್ ಐರನ್ ಬಾಕ್ಸಲ್ಲಿ ದೋಸೆ ಮಾಡಿ ಎಲ್ಲರಿಗೂ ಕೊಟ್ಬಿಡ್ತಾರೆ. ಮನೆಯವರಿಗೆಲ್ಲ ಖುಷಿಯಾಗಿಬಿಡುತ್ತೆ. ರುಚಿನೂ ನೋಡಿ ತುಂಬ ಸಂತೋಷವಾಗುತ್ತೆ. ವಾ ತುಂಬ ಚೆನ್ನಾಗಿದೆ ಅರ್ಜುನ್, ನೀನು ಸೇಮ್ ನಮ್ಮ ಕರ್ಣನ ಥರನೇ ಚೆನ್ನಾಗಿ ರುಚಿಯಾಗಿ ಮಾಡ್ತೀಯ, ನಮಗೆ ಕರ್ಣನ ಅಡುಗೆ ಅಂದರೆ ತುಂಬ ಇಷ್ಟ, ಅದನ್ನು ಬಿಟ್ಟರೆ ನಾನು ಹೊಗಳುತ್ತಿದ್ದೀನಿ ಅಂದರೆ ಅದು ನಿಂದೇ ಅಡುಗೆ ಅರ್ಜುನ್ ಅಂತ ಈ ಕಡೆ ಎಲ್ಲರಿಗೂ ಇಷ್ಟ ಆಗಿಬಿಡುತ್ತೆ. ಆಗ ನಿಧಿ ಮತ್ತು ಕರ್ಣ ಮತ್ತೆ ಹೇಳ್ತಾರೆ, ಸರ್ ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ನೋಡಿದರೆ ಅವನ್ನೇ ಎಲ್ಲ ಇಂಪ್ರೆಸ್ ಮಾಡುವಂಗೆ ಆಗ್ತುಂಟಲ್ಲ ಸರ್ ಅಂತ ಹೇಳ್ತಾರೆ. ಇರಲಿ ಬಿಡಿ ನಿತ್ಯ, ಏನೋ ಒಂದು ನಾವು ಅವನನ್ನು ಎಡವಟ್ಟು ಮಾಡೋಕ್ಕೋದ್ರೆ ಅದು ಅವನಿಗೆ ಉಪಯೋಗ ಆಗ್ತುಂಟು ಬಿಡಿ, ನೋಡೋಣ ಮುಂದೆ ಹೇಗಾರು ಮಾಡಿ ಇವನನ್ನು ಹೆಂಗೆ ಓಡಿಸೋದು ಅಂತ ಪ್ಲ್ಯಾನ್ ಮಾಡೋಣ ಅಂತ ಈ ಕಡೆ ಅರ್ಜುನ್ ಮಾತಾಡ್ತಿರ್ತಾನೆ. ಈ ಕಡೆ ನಿಧಿ ಡ್ಯೂಟಿಗೆ ಅಂತ ಹೊರಡ್ಬಿಡ್ತಾಳೆ. ಅಷ್ಟೊತ್ತಿಗೆ ಅರ್ಜುನ್ ಬಂದು, ನಿಧಿ ಅವರೇ, ನಾನು ಸ್ವಲ್ಪ ಅದೇ ಏರಿಯಾ ಕಡೆ ಬರ್ತೀನಿ, ಬನ್ನಿ ಬಾ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂದ ತಕ್ಷಣ ಶಾಂತಿ ಇದ್ದಳು, ಹೋಗು ನಿಧಿ ಅವ್ರ ಜೊತೆ, ನೀವಿಬ್ಬರು ಸ್ವಲ್ಪ ಸುತ್ತಾಡ್ದಂಗೂ ಆಗುತ್ತೆ, ನೀವು ಮಾತಾಡೋಂಗೂ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಶಾಂತಿ, ನಾನು ಹೋಗೋಕ್ಕಾಗಲ್ಲ, ಬೇಡ ನನ್ನ ಸ್ಕೂಟಿನೇ ಉಂಟು, ನಾನು ಅದರಲ್ಲೇ ಹೋಗ್ತೀನಿ ಅಂದಾಗ ನಿತ್ಯ ಬಂದು, ಯಾಕೆ ನಿಧಿ, ಹೋಗು, ಅವ್ರ ಜೊತೆನೇ ಬಿಡ್ತೀನಿ ಅಂತ ಹೇಳಿದಾರಲ್ಲ, ಹೋಗು ಅಂತ ಹೇಳ್ತಾರೆ. ಇದನ್ನೆಲ್ಲ ಕರ್ಣ ಕೇಳಿಸ್ಕೊಂಡೋವಾಗ ಅವ್ರ ಅಸಿಸ್ಟೆಂಟಿಗೆ ಹೇಳಿ ಹೇಗಾರು ಮಾಡಿ ಅರ್ಜುನ ಕಾರನ್ನ ಪಂಚರ್ ಮಾಡು ಅಂತ ಹೇಳಿರ್ತಾರೆ. ಸರಿ ಸರ್ ಅಂತೇಳಿ ಅರ್ಜುನ ಕಾರ್ನ ಪಂಚರ್ ಮಾಡಿರ್ತಾರೆ. ಎಲ್ಲರ ಒತ್ತಾಯ ಮೇರೆಗೆ ನಿಧಿ ಸರಿ ಅಂತ ಒಪ್ಕೊಂಡು ಅರ್ಜುನ್ ಜೊತೆ ಹೋಗ್ತಾಳೆ. ಅಷ್ಟೊತ್ತಿಗೆ ನೋಡಿದರೆ, ಅಯ್ಯೋ ನಿಧಿ, ಕಾರೇ ಪಂಚರ್ ಆಗಿಬಿಟ್ಟಿದೆ ಅಲ್ಲ ಅಂತ ಅರ್ಜುನ್ ಹೇಳ್ತಾನೆ. ಹೌದಾ, ಅದಕ್ಕೆ ಹೇಳಿದ್ದು ನಾನು ನನ್ನ ಸ್ಕೂಟರಲ್ಲೇ ಹೋಗ್ತೀನಿ ಅಂತ, ಬಿಡಿ ಪರವಾಗಿಲ್ಲ, ನಾನು ನನ್ನ ಸ್ಕೂಟಿಲೇ ಹೋಗ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅರ್ಜುನ್ ಇದ್ದವನು, ಒಂದು ಲೆಕ್ಕ ಒಳ್ಳೆಯದಾಯಿತು ನಿಧಿ, ಯಾಕಂದರೆ ಕಾರಲ್ಲಿ ಹೋಗಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ, ನನ್ನನ್ನು ಸ್ವಲ್ಪ ಅಲ್ಲೇ ಒಂಚೂರು ಡ್ರಾಪ್ ಮಾಡಿಬಿಡಿ, ನಿಮ್ಮ ಏರಿಯಾದ ಕಡೆನೇ ನಾನು ಹೋಗ್ತಿರೋದು, ನಿಮ್ಮ ಜೊತೆ ನಾನು ಸ್ಕೂಟರಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಶಾಂತಿ ಸಹ ಸರಿ ಆಯಿತು ನಿಧಿ, ಕರ್ಕೊಂಡೋಗು ಅವನು ಅಂತಲೂ ಹೇಳೋಷ್ಟೊತ್ತಿಗೆ ಅರ್ಜುನ್ಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಕರ್ಣ, ನಾನು ಏನೇ ಮಾಡಿದ್ರೂ ಇವರಿಬ್ಬರು ಮತ್ತೆ ಒಟ್ಟಿಗೆ ಆಗುವಂಗೆ ಆಗ್ತುಂಟಲ್ಲ ಅಂತ ಇಲ್ಲಿ ಕರ್ಣ ಯೋಚನೆ ಮಾಡಿಕೊಂಡು, ಈ ನಿಧಿ ಈ ಕರ್ಣ ಸರ್ನ ನಂಬ್ಕೊಂಡ್ರೆ ಏನೂ ಆಗಲ್ಲ, ನಮ್ಮಿಬ್ಬರನ್ನ ದೂರ ಮಾಡಿ ಹೇಗಾರು ಇವನನ್ನು ಇಲ್ಲಿಂದ ಓಡಿಸೋಣ ಅಂದರೆ ಈ ಸರ್ ಎಡವಟ್ಟು ಪ್ಲ್ಯಾನ್ಗಳಿಂದ ನಾವಿಬ್ಬರು ತುಂಬಾ ಹತ್ತಿರ ಆಗ್ತಿದ್ದೀವಿ ಅಂತ ನಿಧಿ ಮನಸಲ್ಲೇ ಕರ್ಣ ಸರಿಗೆ ಬೈತಾ ಈ ಕಡೆ ನಿಧಿ ಅರ್ಜುನ ಕರ್ಕೊಂಡು ಹೋಗ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆ.